ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ನಡೀತಾ ಇರುವ ಈಗಿನ ಬೆಳವಣಿಗೆ ಬಗ್ಗೆ ನಾನು ಏನನ್ನೂ ಪ್ರತಿಕ್ರಿಯಿಸಲಾರೆ. ಅದರ ಬಗ್ಗೆ ಹೆಚ್ಚಿನ ಏನನ್ನೂ ಮಾತನಾಡುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದರು. ಧರ್ಮಸ್ಥಳ ಘಟನೆ ಬಗ್ಗೆ ಎಸ್ಐಟಿ ರಚನೆಯಾಗಿದೆ, ಉತ್ಖನನ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಈ ದೇಶದ ಮತ್ತು ರಾಜ್ಯದ ಬಹುಜನರ ಶ್ರದ್ಧಾ ಕೇಂದ್ರ. ಅನೇಕರ ಆರೋಪದ ಹಿನ್ನೆಲೆ ಎಸ್ಐಟಿ ರಚನೆಯಾಗಿದೆ. ಈ ಬಗ್ಗೆ ಸತ್ಯಾಂಶ ಹೊರಬರಲಿ. ಅಲ್ಲಿ ಏನಾದರೂ ಸಿಕ್ಕರೆ ಅದು ಫೋರೆನ್ಸಿಕ್ ಟೆಸ್ಟ್ ಆಗಲಿ. ಅದಾದ ನಂತರ ಸಾಕ್ಷಿಗಳು ಕೂಡ ಹೊರಬರುತ್ತೆ. ಅದಕ್ಕಿಂತ ಮೊದಲು ಯಾರನ್ನೂ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವುದು ಸರಿಯಲ್ಲ ಎಂದಿದ್ದಾರೆ. ನೋಡ್ರಿ, ಧರ್ಮಸ್ಥಳದ ವಿಷಯದಲ್ಲಿ ನನಗೆ ಹೆಚ್ಚು ಹೇಳುವುದೇನಿಲ್ಲ. ಆರೋಪಗಳು ಬಂತು, ರಾಜ್ಯ ಸರ್ಕಾರ ಒಂದು SIT ಮಾಡಿದೆ, ಅವರು ಉತ್ಖನನ ಮಾಡ್ತಾಯಿದ್ರು. ಉತ್ಖನನ ಮಾಡಲಿ. ಯಾವುದೇ ರೀತಿಯಾದಂಥ ಧರ್ಮಸ್ಥಳ ನಮ್ಮ ದೇಶದ, ನಮ್ಮ ರಾಜ್ಯದ, ಅದರಲ್ಲೂ ನಮ್ಮ ದೇಶದ್ದು ಸಹಿತವಾಗಿ ಒಂದು ಬಹುಜನರ ಒಂದು ಶ್ರದ್ಧಾ ಕೇಂದ್ರ. ಅದು ನಿಮ್ಮ ಆರೋಪ ಇದೆಯಲ್ಲ, ರಾಜ್ಯ ಸರ್ಕಾರ ಈಗ ಒಂದು SIT ಮಾಡಿದೆ. SIT ಬರೋಕ್ಕಿಂತ ಮೊದಲ ಆರೋಪಗಳು ಪ್ರತ್ಯಾರೋಪಗಳು ಮಾಡುವಾಗ ತನ್ನದ ಪರಿಣಾಮ ಹೊರಗೆ ಬರಲಿಲ್ಲ. ಅಲ್ಲೇ ಏನಾದರೂ ಸಿಕ್ಕರೆ ಅದರದ್ದು ಫೋರೆನ್ಸಿಕ್ ಟೆಸ್ಟ್ ಆಗಲಿ, ಅದಾದ ನಂತರ ಸಾಕ್ಷಿಗಳು ಹೊರಗೆ ಬರಲಿ. ಅದಕ್ಕಿಂತ ಮೊದಲನೇ ಯಾರನ್ನೂ ಆರೋಪಿ ಸ್ಥಾನದಾಗ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡೋದು ಸರಿಯಲ್ಲ. ಡೊನಾಲ್ಡ್ ಟ್ರಂಪ್ ಅವರು 25% ಏನು ಟ್ಯಾಕ್ಸ್ ಹಾಕಿದಾರಲ್ಲ, ಪಾಕಿಸ್ತಾನ ದೋಸ್ತು ಏನೋ. ನೋಡ್ರಿ, ನಾನು ಇದರ ಬಗ್ಗೆ ಆಲ್ರೆಡಿ ನಮ್ಮ ಇವರು ಸ್ಟೇಟ್ಮೆಂಟನ್ನು ಲೋಕಸಭೆಯೊಳಗೆ ಕೊಟ್ಟಾರೆ, ಪಿಯೂಷ್ ಗೋಯಲ್ ಅವರು. ಭಾರತ ಅವರೇನು ಹೇಳಿದ್ದಾರೆ, ನಮ್ಮ ಇಂಟ್ರೆಸ್ಟನ್ನು ಕಾಪಾಡುವಂಥದ್ದು ಮೂಲಭೂತವಾದಂಥ ಕೆಲಸ. ನಮ್ಮ ರೈತರು, ನಮ್ಮ ಕೃಷಿಕರು, ನಮ್ಮ ಸ್ಥಳೀಯ ಉದ್ಯಮಗಳು, ಅದಕ್ಕೆ ಭಾರತ ಬದ್ಧ ಇದೆ.